ಇಂದು ವಜ್ರಾಸನದ ಸಮೂಹ ಆಸನಗಳನ್ನು ಮಾಡೋರಿದ್ದೀವಿ. ಈಗ ನೀವೆಲ್ಲರೂ ಮೊದಲಿಗೆ ವಜ್ರಾಸನದಲ್ಲಿ ಕೊಡ್ರಿ. ವಜ್ರಾಸನದಲ್ಲಿ 1 2. ಇದು ವಜ್ರಾಸನ ಮಾಡೋದ್ರಿಂದ ಶರೀರ ನೇರವಾಗಿರ್ತದೆ, ಬೆನ್ನು ನೋವು ಕಡಿಮೆ ಮಾಡ್ತದೆ, ಧ್ಯಾನಕ್ಕೆ ಭಾಳ ಉತ್ತಮವಾಗಿರುವಂಥದ್ದು, ಮತ್ತು ಮೊಣಕಾಲು ನೋವು ಕಡಿಮೆ ಮಾಡ್ತದೆ, ಪಾಚನ ತಂತ್ರ ಹೆಚ್ಚು ಮಾಡ್ತದೆ ಮತ್ತು ಶರೀರವನ್ನು ವಜ್ರದ ಥರ ಸಶಕ್ತಗೊಳಿಸ್ತದೆ. ಇವು ವಜ್ರಾಸನದ ಮೊದಲಿಗೆ. ಊಟ ಮಾಡಿ ಯಾವ ಆಸನಗಳು ಮಾಡೋಂಗಿಲ್ಲ. ಊಟ ಮಾಡಿದ 3 ತಾಸಿನ ನಂತರ ಆಸನ ಮಾಡ್ಬೇಕಂತಿದೆ. ಆದರೆ ಯಾವುದಾದ್ರೂ ಒಂದು ಆಸನ ಮಾಡೋದಿತ್ತಂದ್ರೆ ಊಟ ಆದ ತಕ್ಷಣ ವಜ್ರಾಸನ. ಈಗ ವಜ್ರಾಸನ ಮಾಡಿದ ತಕ್ಷಣ ಮುಂದೆ ಮಾರ್ಜಾಲಾಸನ. 1 ಇನ್ಹೇಲ್, ಎಕ್ಸೇಲ್. 1 ಇನ್ಹೇಲ್, ಉಸಿರು ಒಳಗೆ, ಕುತ್ತಿಗೆ ಮೇಲೆ, ಬೆನ್ನು ಕೆಳಗೆ, ಭುಜಕ್ಕೆ ಕೈಗಳು ಸಮಾಂತರವಾಗಿರಲಿ. ಎಷ್ಟು ಸಾಧ್ಯದಷ್ಟು ಬೆನ್ನು ಕೆಳಗೆ ಮಾಡಿ. ನೀವು ಮೇಲೆ ನೋಡ್ತಾ ಇರ್ರಿ. ಇದರಿಂದ ಬೆನ್ನು ಕಡಿಮೆ ಮಾಡ್ತದೆ ಮತ್ತು ಮೊಣಕಾಲಿಗೆ ಎಕ್ಸಸೈಸ್ ಆಗಿ ಮೊಣಕಾಲಿನ ಭಾಗ ಮಜಬೂತ್ ಆಗ್ತದೆ. ಭುಜಗಳಿಗೆ, ಕುತ್ತಿಗೆಗೆ, ಬೆನ್ನಿಗೆ ಇವೆಲ್ಲಕ್ಕೂ ರಿಲ್ಯಾಕ್ಸ್. 2 ಎಕ್ಸೇಲ್, ಉಸಿರು ಹೊರಗೆ, ಕುತ್ತಿಗೆ ಒಳಗೆ, ಬೆನ್ನು ಮೇಲೆ. 3 ಇನ್ಹೇಲ್, 4 ಎಕ್ಸೇಲ್, ಬೆನ್ನು ಮೇಲೆ, ಕುತ್ತಿಗೆ ಒಳಗೆ. ಗುಡ್. ಇನ್ಹೇಲ್, ಗುಡ್. ಪಾದ ಕುಡಿಸಿರ್ಲಿ. ಎಕ್ಸೇಲ್. ಇದು ಮಾರ್ಜಾಲಾಸನ. ಬೆನ್ನು ಇದ್ದವರಿಗೆ ಭಾಳ ಉತ್ತಮ. ದಿನನಿತ್ಯ ಮಾಡಿದ್ರೆ ಬೆನ್ನು ಕಡಿಮೆ ಮಾಡ್ತದ. ಇನ್ಹೇಲ್, ರಿಲ್ಯಾಕ್ಸ್ ಹಾಗೆ ಇರಲಿ. ಈಗ ವ್ಯಾಘ್ರಾಸನ. 1 ಇನ್ಹೇಲ್, ಬಲಗಾಲ್ ಮಡಿಸ್ಬೇಕೀಗ. 2 ಎಕ್ಸೇಲ್, ಮೊಣಕಾಲಿಗೆ ಮೂಗು ಮುಟ್ಟಬೇಕು. ಮೊಣಕಾಲಿಗೆ ಮೂಗು ಮುಟ್ಸಪ್ಪ. ಬಲಗಾಲಿನ ಮೊಣಕಾಲಿಗೆ ಮೂಗು ಮುಟ್ಲಿ. 3 ಇನ್ಹೇಲ್. ಇದು ವ್ಯಾಘ್ರಾಸನ. ಮೊದಲು ಮಾಡಿದ್ದು ಮಾರ್ಜಾಲಾಸನ. ಎಷ್ಟು ಸಾಧ್ಯದಿಂದ ತಗೊಂಡೋಗಿ ಕಾಲು ಮೇಲೆ ಎತ್ತಿ ಬಲಗಾಲು. ಬೆನ್ನೋವಿಗೆ ಭಾಳ ಉತ್ತಮವಾಗಿರುವಂಥದ್ದು. ಭುಜಗಳಿಗೆ ಬಲ ಬರ್ತಿದೆ, ಕಾನ್ಸಂಟ್ರೇಷನ್ ಶಕ್ತಿ ಹೆಚ್ಚಾಗ್ತಿದೆ. 3 ಎಕ್ಸೇಲ್, 4 ರಿಲ್ಯಾಕ್ಸ್. ಅಪೋಸಿಟ್ ಲೆಗ್. 1 ಇನ್ಹೇಲ್. ತಲೆಗೆ ಮುಟ್ಸೋ ಪ್ರಯತ್ನ ಮಾಡೋದು ನೀವು. ತಲೆಗೆ ಮುಟ್ಸ್ಲಿಕ್ಕೆ ಸಾಧ್ಯ ಆದರೆ ತಲೆ ಮುಟ್ಸಿ ಹಿಂದೆ ಕಾಲಿನಿಂದ. ಎಕ್ಸೇಲ್. 2 ಮೊಣಕಾಲಿಗೆ ಮೂಗು ಸ್ಪರ್ಶ ಮಾಡಿ ಸ್ವಲ್ಪ ಹೊತ್ತು ನಿಲ್ಲಿ. ಈ ಆಸನದ ಅನುಭವವನ್ನು ಅನುಭವಿಸಿ. 3 ಇನ್ಹೇಲ್, ಮುಟ್ಸೋ ಪ್ರಯತ್ನ ಮಾಡಿ ಮೂಗು. 4 ಎಕ್ಸೇಲ್, 5 ರಿಲ್ಯಾಕ್ಸ್. ವಾಪಸ್ ಕೊಡಿ. 6 7 ರಿಲ್ಯಾಕ್ಸ್. ಮಾರ್ಜಾಲಾಸನ ಮಾಡಿದ್ರಿ. ವ್ಯಾಘ್ರಾಸನ. ಮುಂದಿನ ಆಸನ ಶಶಾಂಕಾಸನ. 1 ಇನ್ಹೇಲ್, 2 ಎಕ್ಸೇಲ್. ನಿತ್ಯ ಶಶಾಂಕಾಸನ ಮಾಡೋದ್ರಿಂದ ಸಿಟ್ಟು ಕೋಪ ಕಡಿಮೆ ಆಗ್ತದ, ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದ, ಶ್ವಾಸೋಚ್ಛ್ವಾಸದ ತೊಂದರೆಗಳನ್ನು ನಿವಾರಣೆ ಮಾಡ್ತದೆ, ಅಸ್ತಮಾ ತೊಂದರೆ ಕಡಿಮೆ ಮಾಡ್ತಿದೆ ಮತ್ತು ಪಾಚನ ತಂತ್ರ ಹೆಚ್ಚಿಸ್ತದೆ, ವಾಯು ವಿಕಾರ ಕಡಿಮೆ ಆಗ್ತದೆ, ಮನಸ್ಸಿನ ಚಂಚಲ ದೂರ ಆಗ್ತದೆ. ನಿತ್ಯ ಕೋಪ ಹೆಚ್ಚಿದ್ದವ್ರು ಮಾಡಿದ್ರೆ ಯಾಕಂದ್ರೆ ಕಾರಣ ಬ್ಲಡ್ ಸರ್ಕ್ಯುಲೇಷನ್ ತಲೆಗೆ ಹೆಚ್ಚಾಗೋದ್ರಿಂದ ನಿಮಗೆ ಮಸ್ತಿಷ್ಕ ಶಾಂತ ಆಗ್ತಿದೆ. ಇದಕ್ಕೆ ಶಶಾಂಕಾಸನ ಅಂತ ಕರೀತಾರೆ. 3 ಇನ್ಹೇಲ್, ರಿಲ್ಯಾಕ್ಸ್. 4 ರಿಲ್ಯಾಕ್ಸ್. ಇನ್ನೊಮ್ಮೆ ಇದನ್ನ 1 ಇನ್ಹೇಲ್, 2 exhale,
ಆರಾಮ್ ಮಾಡಿ. ಇನ್ಹೇಲ್. ಒಂದೊಂದು ಆಸನ 4 ಸಲ ಮಾಡಬೇಕು. 4 ರಿಲ್ಯಾಕ್ಸ್. ಇದು ಶಶಾಂಕಾಸನ. ಯಾವ ಆಸನ? ಮಾಡುವ ವಿಧಾನ ಲಾಭ ಈಗ ನೋಡಿದ್ರಿ. ಮುಂದಿಂದು ಸುಪ್ತ ವಜ್ರಾಸನ. ಹೇಗೆ ಮಾಡೋದು? ಯಾರ್ಯಾರಿಗೆ ಪೂರ್ಣ ಆಗ್ತದೆ ಅವ್ರು ಮಾಡಿ, ಪೂರ್ಣ ಆಗ್ತಾ ಇದ್ದವ್ರು ಅರ್ಧ ಮಾಡಿ. ನೋಡಿ, 1 2 3 4. ನಿಧಾನವಾಗಿ ಹೇಳ್ತೀನಿ ನಾನು. 5 6 7 8. 1 ಮಾಡಿ, ಬಲಗೈ ಮೊಣಕೈ ಕಚ್ಚಿ ಹಿಂದೆ. 2 3 4. ಯಾರಿಗೆ ಸಾಧ್ಯದವ್ರ ಕೈ ಹಿಂದೆ, ತಲೆ ಹಿಂದೆ ಕಟ್ಟಿ. ಇದರಿಂದ ಬಾಗಿದ ಶರೀರ ಸೀದಾಗ್ತಿದೆ, ಥೈರಾಯ್ಡ್ ತೊಂದರೆ ಕಡಿಮೆ ಆಗ್ತಿದೆ, ಮತ್ತು ನಿಮ್ಮ ಕಾಲುಗಳ ಸಂಪೂರ್ಣ ಪಿಂಡಲಿ ಜಂಗು ಮಜಬೂತ್ ಆಗ್ತಿವೆ, ಬೆನ್ನು ಪೂರ ಶರೀರ ಸ್ಟಿಚಿಂಗ್ ಆಗ್ತಿದೆ. ಪೂರ್ಣ ಮಾಡೋಕ್ಕಾಗದಿದ್ರೆ ಅರ್ಧ ಮಾಡೋದು. ಇದು ಸುಪ್ತ ವಜ್ರಾಸನ. ವಾಪಸ್ ಬನ್ನಿ. 4 5 6. ಪುನಃ ಮತ್ತೊಮ್ಮೆ ಮಾಡಿ. 1 ಲಾಸ್ಟ್ 2 3 4. ಮಲಿ ಬಿಡಪ್ಪ ಪೂರ್ಣ. ಕೆಲಸ ಮಂತ್ರ. ಇದಕ್ಕೆ ಸೂಕ್ತ ವಜ್ರಾಸನ. ಥೈರಾಯ್ಡ್ ತೊಂದರೆ ಕಡಿಮೆ ಆಗ್ತಿದೆ, ಕುತ್ತಿಗೆ ಮಜಬೂತ್ ಆಗ್ತಿದೆ, ಮತ್ತು ನಿಧಾನ ವಾಪಸ್ ಹೇಳಿ. 5 6 7 8. ಇದು ಎಲ್ಲ ವಜ್ರಾಸನದ ಒಂದು ಸಮೂಹ. ನಿಮ್ಮ ಶರೀರ ವಜ್ರ, ಇಂದ್ರನ ಆಯುಧ ವಜ್ರದ ಥರ ಮಜಬೂತ್ ಆಗ್ತಿದೆ. ಈಗ ಮಾಡಿದ್ದು ಯಾವುದು? ಸೂಕ್ತ ವಜ್ರಾಸನ. ಮುಂದಿನ ಆಸನ ಉಷ್ಟ್ರಾಸನ. ಆದ್ಮೇಲೆ ಎಲ್ಲರೇ 1 2 3. ಹಿಂದೆ ಬಾಗಿ ಎಷ್ಟು ಸಾಧ್ಯದಷ್ಟು ಸ್ವಲ್ಪ ಹೊತ್ತು ನಿಲ್ಲಿ. ಹಿಂದಕ್ಕೆ ಬಾಗಿ ಸ್ವಲ್ಪ ಹೊತ್ತು ನಿಲ್ಲಿ. ಇದು ಬೆನ್ನು ಕಡಿಮೆ ಮಾಡ್ತಿದೆ, ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತಿದೆ, ಕುತ್ತಿಗೆ ಭಾಗ ಸಶಕ್ತಗೊಳಿಸ್ತಿದೆ, ಮುಂದೆ ಬಾಗಿದ ಶರೀರ ಹಿಂದೆ ಸಂತುಲನಗೊಳಿಸ್ತಿದೆ, ಹೊಟ್ಟೆ ನಾಭಿಸ್ಥಾನದ ಒಳಭಾಗ ಸಂಕೋಚನ ಆಕುಂಚನ ಆಗೋದ್ರಿಂದ ಪಾಚನ ಶಕ್ತಿ ಹೆಚ್ಚಿಸ್ತದೆ, ಜೀರ್ಣಕ್ರಿಯೆ ವೃದ್ಧಿಸ್ತದೆ. ವಾಪಸ್ ಬನ್ನಿ. 5 ರಿಲ್ಯಾಕ್ಸ್. ಕೈ ಕೆಳಗೆ ಬಿಡಿ. ಪುನಃ ಮತ್ತೊಮ್ಮೆ ಮಾಡಿ. 1 2. ಸ್ವಲ್ಪ ಹೊತ್ತು ನಿಲ್ಲಿ, ಹಿಂದೆ ಅನುಭವಿಸಿ, ಉಸಿರಾಟದ ಕಡೆ ಗಮನ ಇರಲಿ. ಪುನಃ ವಾಪಸ್ ಬನ್ನಿ. 3 4. ಈಗ ಹಿಂಬಡದಿಂದ ಕೈಗಳನ್ನು ಹಚ್ಚಿ. ಪುನಃ ನೋಡಿ, ಇಷ್ಟಿರಲಿಲ್ಲ. ಮೊದಲು ಒಂದೇ 1 ಅಲ್ಲಗೈ ಮಾಡಿ. 2 ಮಾಡೋಣ. 1 2 3. ಹಿಂದೆ ಸರಿಯಾಗಿ ಬಾಗಿ. 4 5 6 7. ಹಿಂದೆ ಬಾಗಿ. 8. ಈಗ ಎರಡು ಕೈಯಿಂದ ಹಿಂಬಡದಿಂದ 1 2. ಹಿಂಬಡದ ಮೇಲೆ ಕೈ ಹಿಡಿದ. ಇದರಲ್ಲಿ 3 ಪ್ರಕಾರಗಳಿವೆ. ಎಷ್ಟು ಸಾಧ್ಯದಷ್ಟು ಬೆನ್ನು ಸೀದಾ ಮಾಡಿ, ಕುತ್ತಿಗೆ ಹಿಂದೆ ಮಾಡಿ, ಪ್ರಯತ್ನ ಮಾಡಿ. ವಾಪಸ್ ಬನ್ನಿ. 4 5 6. ರಿಲ್ಯಾಕ್ಸ್. ಇದು ಉಷ್ಟ್ರಾಸನ. ಮುಂದಿಂದು ಸೀದಾ ಕೊಡಿ. ಮೊದಲು ಬಲಗಲ ಮಾಡಿಸಿ. ಈಗ 1 2 3. ಬಲಗೈ ಮೇಲ್ ಮಾಡಿ, ಎಡಗೈ ಕೆಳಗಡೆ ತಂದು
ಕೈಗಳಲ್ಲಿ ಕೈ ಮುಷ್ಟಿ ಮಾಡಿ ಚೆನ್ನಾಗಿ ಕಟ್ಟಿ. ಇದು ಗೋಮುಖಾಸನ. ನಿಮ್ಮದು ಬೆನ್ನು ಕಡಿಮೆ ಮಾಡ್ತಿದೆ, ಭುಜಗಳು ಮಜಬೂತ ಮಾಡ್ತಿದೆ, ಕೈ ಶೋಲ್ಡರ್ ತೊಂದರೆ ನಿವಾರಣೆ ಮಾಡ್ತಿದೆ. ಕುತ್ತಿಗೆ ಸೀದೆ ಇರಬೇಕು, ಕೈ ಹಿಡ್ಕೋಬೇಕು. ಮುಖ ಮುಂದೆ, ವಾಪಸ್ 3 ಮಾಡಿ 1 ಇದನ್ನೇ ಸೇಮ್. ಮುಖ ಮುಂದೆ, ಮುಖದಲ್ಲಿ ಪ್ರಸನ್ನತೆ. ಎಷ್ಟು ಗಂಭೀರ ಆಗಿಬಿಟ್ರಲ್ಲ. 2 ವಾಪಸ್ 3 4 ಅಪೋಸಿಟ್ ಸೈಡ್ ಎಡಗಾಲ ಮಾಡಿಸಿ 1 2. ಈಗ ಎಡಗೈ ಮೇಲೆ ಬಲಗೈ ಕೆಳಗೆ. ಇದು ಉಷ್ಟ್ರ. ಇದ್ಯಾವುದು? ಗೋಮುಖಾಸನ. ಹಿಡ್ಕೊಳ್ಳಿ ಗಟ್ಟಿ ಹಿಡ್ಕೊಳ್ಳಿ. ನೋಡಿ ಎದ್ರಿಗೆ ನೋಡಿ, ಹಿಡ್ಕೊಪ್ಪ. ಇಡಿ ಇಡಿ ಹಿಡ್ಕೋಬೇಕು. ಪೂರ ಇಡಿ. ಎದ್ರಿಗೆ ನೋಡಿ, ಎದ್ರಿಗೆ ನೋಡಿ. ಇಡಿ ಇಡಿ ಕೈ. ರಿಲ್ಯಾಕ್ಸ್. ಇನ್ನೊಮ್ಮೆ ಮಾಡಿ ಲಾಸ್ಟ್ ಇದನ್ನ 1 ಸೇಮ್ 2. ಗೋಮುಖಾಸನ. ಗೋಮುಖ ಅಂದ್ರೆ ಆಕಳ. ಆಕಳ ಮುಖತ್ತರ. ಇಡೀ ಕೈ ಚೆನ್ನಾಗಿಡ್ರಿ. ಮುಖ ಎದುರಿಗೆ. ಸ್ವಲ್ಪ ಶರೀರದಲ್ಲಿ ನೋವಾದಗಳ ಮುಖದಲ್ಲಿ ಬದಲಾವಣೆ ಮಾಡಿಬಿಡ್ತೀರಿ. ರಿಲ್ಯಾಕ್ಸ್. ಈಗ ಮುಂಡುಕಾಸನ. ವಜ್ರಾಸನದಲ್ಲೇ ಇರ್ಬೇಕು ನೀವೆಲ್ಲ. ವಜ್ರಾಸನದಲ್ಲಿ ಕೊಡಿ. ಕೈ ಮುಷ್ಟಿ ಮಾಡಿ, ಕಾಲು ಹಿಂದೆ ಸರಿ ಕೊಡಿ. ಹಿಂದೆ ಸರಿ. 1 ಇನ್ಹೇಲ್, ಉಸಿರು ತುಂಬ್ರಿ. ನಾಭಿ ಕೆಳಗೆ ಮುಷ್ಟಿ ಮಾಡಿಡ್ರಿ. 2 ಎಕ್ಸೇಲ್. ಮುಖ ಮುಂದ, ಮುಖ ಎದುರುಗಡೆ. ಇದರಿಂದ ಹೊಟ್ಟೆಯಲ್ಲಿ ಇನ್ಸುಲಿನ್ಸ್ ಚೆನ್ನಾಗಿ ಕೆಲಸ ಶುರು ಮಾಡಿ ಶುಗರ್, ಮಧುಮೇಹ ಕಡಿಮೆ ಮಾಡ್ತಿದೆ. ಉಸಿರಾಟದ ಗತಿ ಸರಳವಾಗಿ ಸಾಗ್ತಿದೆ ಮತ್ತು ವಾಯು ವಿಕಾರ ಕಡಿಮೆ ಮಾಡ್ತಿದೆ. ಮುಖ ಮೇಲೆ ಇಲ್ಲಪ್ಪ. ಮುಖ ಮೇಲೆ. ವಾಪಸ್ ಇನ್ಹೇಲ್, ಪುನಃ ಎಕ್ಸೇಲ್. ಮುಖ ಮೇಲೆ. ಮುಖನೇ ಕೆಳಗೆ ಹೋಯ್ತು ನೋಡಿ. ರೊಟ್ಟ ಇನ್ಹೇಲ್, ಪುನಃ ಮತ್ತೊಮ್ಮೆ ಎಕ್ಸೇಲ್. ಇನ್ಹೇಲ್, ರಿಲ್ಯಾಕ್ಸ್. ಇದಕ್ಕೆ ಯಾವ ಆಸನ ಅಂತಾರ? ಮುಂಡುಕಾಸನ. ಮಧುಮೇಹ ಕಡಿಮೆ ಮಾಡುವಲ್ಲಿ ಇದ್ರ ಪಾತ್ರ ಬಹಳ ಮಹತ್ವದ. ಈಗ ಇದನ್ನೇ ಸೇಮ್ ಕೂರ್ಮಾಸನ. 1 ಇನ್ಹೇಲ್, ಎಕ್ಸೇಲ್. ಇದಕ್ಕೆ ಕೂರ್ಮಾಸನ ಅಂತಾರ. ಮುಖ ಮುಂದಿರಲಿ, ಕೈ ಕೂಡಿರಲಿ. ಇನ್ಹೇಲ್, ಎಕ್ಸೇಲ್. ಕೈ ಕೂಡಿಸಿ, ಮುಖ ಮುಂದೆ. ಇನ್ಹೇಲ್, ಎಕ್ಸೇಲ್ ಮಾಡಿ ಚೆನ್ನಾಗಿ. ಇದು ಮಧುಮೇಹ ಕಡಿಮೆ ಮಾಡ್ತಿದೆ. ಬಹಳ ಉತ್ತಮವಾಗಿರುವಂತ ಆಸನ. ಇನ್ಹೇಲ್, ರಿಲ್ಯಾಕ್ಸ್. ಈಗ ಮುಂದಿನ ಯೋಗಾಭ್ಯಾಸ ಸಿಂಹಗರ್ಜನೆ. ಈಗ ಯಾವ ಥರ ಕೊಡೋದು? ಈ ಥರ ವಜ್ರಾಸನದಲ್ಲಿ ಕುಂತ್ರ ಕೈಗಳನ್ನು ಈಗಿಡಿ. 1 ಇನ್ಹೇಲ್, ಉಸಿರು ತಗೋರಿ. ನಾಲಿಗೆ ಹೊರಗೆ ಚಾಚಿ. ಉಸಿರು ಆವಾಜ್ ಆಗ್ಲಾರ್ದಂಗೆ ಉಸಿರು ಹೊರಗೆ ಹಾಕ್ರಿ. ಪುನಃ ಮತ್ತೊಮ್ಮೆ 1 ಉಸಿರು ಮುಂದೆ, ಉಸಿರು ತಗೊಳ್ಳಿ. 2 ಸ್ಟಾರ್ಟ್. ಇದು ಸಿಂಹ ಗರ್ಜನೆ. ನಾಲಿಗೆ ಹೊರಗಿರಬೇಕು.
ಮತ್ತು ಉಸಿರೆಲ್ಲ ಹೊರಗೆ ಬಿಡ್ಬೇಕು. ಇದರಿಂದ ಅಶುದ್ಧ ಹವೆ ಹೊರಗೆ ಹೋಗ್ತದೆ, ಬಾಯಿಯ ದುರ್ಗಂಧ ಎಲ್ಲ ಹೊರಗೆ ಹೋಗ್ತದೆ. ರೂಮ್ನಲ್ಲಿ ಮಾಡಬಾರ್ದು, ಅಷ್ಟೇ ಓಪನ್ ಇದ್ರಾಗ ಮಾಡಬೇಕು. ಕಂಠ ಶುದ್ಧಿ ಆಗ್ತದೆ ಮತ್ತು ಕರಳುಗಳಿಗೆ ಎಕ್ಸಸೈಸ್ ಆಗ್ತದೆ. ಈಗ ಆವಾಜ್ ಆಗೋಂಗೆ ಮಾಡೋಣ. ಈಗ ನಾಲ್ಕು ಚಾಚಿ ಹೊರಗೆ ಎಷ್ಟು ಸಾಧ್ಯದಷ್ಟು ಹಿಂದಕ್ಕೆ ಬಾಗಿ ಆವಾಜ್ ಆಗ್ಬೇಕು ಜೋರ್. 1 ಉಸಿರು ತಗೋರಿ, ಹಿಂದ ಬಾಗಿ ನಾಲಿವರೆಗೆ ಸ್ಟಾರ್ಟ್. 2 ಜೋರ್ ಆವಾಜ್. 1 2 ಸ್ಟಾರ್ಟ್. ಇನ್ನೊಮ್ಮೆ 1 ಇನ್ಹೇಲ್ 2 ಎಕ್ಸೇಲ್. ಏನು ಸಿಂಹಗಳನ್ನೇ ಅಲ್ಲ ಇವು. ಇದು ಸಿಂಹ ಗರ್ಜನ ಆಯ್ತಾ. ಈಗ 1 2 ಇದು ಕೈಗಳಿಗೆ ಎಕ್ಸರ್ಸೈಸ್ ಅಷ್ಟೇ. ಕೈ ಮೇಲೆ ಕೊಡಿ. ವಜ್ರಾಸನದಲ್ಲಿ ಕೊಡಿಗ ಕೈ ಹೀಗಿಡಿ, ಹಿಂದಕ್ಕೆ ಬಾಗೀಗ ಎಷ್ಟು ಸಾಧ್ಯದಷ್ಟು ಇಲ್ಲಿ ಸ್ವಲ್ಪ ಹೊತ್ತಾಗೆ. ಇದರಿಂದ ಎದೆ ಭಾಗ ವಿಸ್ತಾರ ಆಗ್ತಿದೆ, ಮಾನಸಿಕ ಖಿನ್ನತೆ ದೂರ ಆಗ್ತಿದೆ, ಸಕಾರಾತ್ಮಕ ವಿಚಾರ ಉತ್ಪನ್ನ ಕರ್ತದೆ, ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು, ನಿಮ್ಮ ಶರೀರ ವೈಬ್ರೇಷನ್ ಆಗ್ತಿದೆ. ವಾಪಸ್ ಬನ್ನಿ, ಉಸಿರು ತಗೊಳ್ತಾ ತಗೊಳ್ತಾ ಹಿಂದೆ ಬಾಗಿ, ಸ್ಲೋ ಸ್ಲೋ ಆಗ್ಬೇಕಿಂದೆ. ಇದರಿಂದ ಥೈರಾಯ್ಡ್ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ವಾಪಸ್ ಬನ್ನಿ, ಸ್ಲೋ ಬನ್ನಿ. ವಜ್ರಾಸನ ಪುನಃ ಮತ್ತೊಮ್ಮೆ ಮಾಡಿ. 1 2 3 ಸ್ಟಾರ್ಟ್. ನಿಧಾನವಾಗಿ. ಗುಡ್. ಬಾಗಿಂದ ಎಷ್ಟು ಸಾಧ್ಯದಷ್ಟು ಸ್ವಲ್ಪ ಹೊತ್ತು ನಿಲ್ಲಿ. ನೋಡ್ರಲ್ಲ, ಕರಳುಗಳಿಗೆ ಎಕ್ಸಸೈಸ್ ಆಗ್ತದ, ಕರಳುಗಳಿಗೆ ಮಸಾಜ್ ಆಗ್ತದ. ನಿಮಗೆ ಇದರಿಂದ ಒಳ್ಳೆ ಎಕ್ಸಸೈಸ್. ಬೆನ್ನು ಕಡಿಮೆ ಮಾಡ್ತದೆ, ಥೈರಾಯ್ಡ್ ತೊಂದರೆ ಕಡಿಮೆ ಮಾಡ್ತದೆ, ಮನಸ್ಸಿಗೆ ಶಾಂತಿ ದೊರಕ್ತಿದೆ, ಎದೆ ವಿಸ್ತಾರ ಆಗ್ತಿದೆ. ಈ ವಿಶ್ವಕ್ಕೆ ಕೃತಜ್ಞತೆ ಹೇಳೋದು, ಪ್ರಕೃತಿಗೆ ಕೃತಜ್ಞತೆ ಹೇಳೋದು. ವಾಪಸ್. ಈಗ ಮನಪೂರ್ವಕವಾಗಿ ಭಾವಪೂರ್ವಕವಾಗಿ ನಗೋದು. ನಗೋದ್ರಿಂದ ಏನಾಗ್ತದೆ ಅಂದ್ರೆ ಹೊಟ್ಟೆ ಕರಳುಗಳಿಗೆಲ್ಲ ಎಕ್ಸಸೈಸ್ ಆಗ್ತದೆ, ಹಸಿವಾಗ್ತದ, ಮುಖದ ಖಿನ್ನತೆ ದೂರ ಆಗ್ತದ, ಹೊಟ್ಟೆಗೆ ಮಸಾಜ್ ಆಗ್ತದ. ಬಹಳ ಉತ್ತಮವಾಗಿರುವಂಥದ್ದು. ವಜ್ರಾಸನದಲ್ಲಿ ಕೊಡಿ, ಎದೆ ಮೇಲೆ ಕೈ ಇಡಿ, ಉಸಿರು ತುಂಬಿ. 1 2 3 ಸ್ಟಾರ್ಟ್. ಹಿಂದಕ್ಕೆ ಬಾಯಿಗಿರ್ಬೇಕು ಹಂಗ ಕೈ. ಪುನಃ ಮತ್ತೊಮ್ಮೆ 1 2 3 ಇದು ಹಾಸ್ಯಾಸನ. ವಜ್ರಾಸನ ಕೊಡಿ. ಈಗ ಪಾದಗಳ ಮೇಲೆ ನೋಡಿ, ಈ ತರ ಕುಂತು ಇದನ್ನ ಹಿಂಗೆ ಕಾಲು ಕೊಡಿಸಿ ಧ್ಯಾನ ಮುದ್ರದಲ್ಲಿ ಕೊಡೋದು. ಇದು ವೀರಾಸನ. ಯಾವ ಆಸನ? ಮೊಣಕಾಲು ಕೂಡಿಸೋ ಪ್ರಯತ್ನ ಮಾಡೋದು. ಏಡಿಗಳು ಹೊರಗಿರ್ಬೇಕು, ಹೊರಗಿರ್ಬೇಕು. ನೀವು ಶರೀರ ಸಂಪೂರ್ಣ ಹಿಂದೆ ನೆಲದ ಮೇಲೆ ಕೊಡ್ಬೇಕು. ಸಂಪೂರ್ಣ ಶರೀರ ನೆಲದ ಮೇಲೆ. ಕೈ ಜ್ಞಾನ ಮುದ್ರಾ, ಬೆನ್ನು ಕುತ್ತಿಗೆ ನೇರ, ದೀರ್ಘ ಉಸಿರಾಟ. ನಿಮ್ಮ ಲಕ್ಷ್ಯ ಶ್ವಾಸೋಚ್ಛ್ವಾಸದ ಕಡೆ ಇರಲಿ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ, ಶರೀರ ಪೂರ್ಣ ನೆಲದ ಮ್ಯಾಗಿರ್ಲಿ. ಕೈ ಮುದ್ರೆಯಲ್ಲಿ ದೀರ್ಘ ಉಸಿರಾಟ. ಇದಕ್ಕ ಮೊಣಕಾಲುಗಳು ಕೂಡಿದ್ವು ಅಂದ್ರೆ ವೀರಾಸನ ಆಗ್ತದ. ಮೊಣಕಾಲುಗಳನ್ನ ಇದನ್ನ ಅಗಲ ಮಾಡಿ ಕುಂತ್ರೆ ಭದ್ರಾಸನ. ಮೊಣಕಾಲು ಅಗಲ ಮಾಡಿಕೊಡಿ. ಎಷ್ಟು ಸಾಧ್ಯದಷ್ಟು ನೆಲದ ಮ್ಯಾಗ ಕೊಡಿ ಪೂರ್ಣ. ಮಂಡಿ ನೋವಿದ್ದವ್ರು ಮಾಡಬಾರ್ದು, ಉಳಿದವರೆಲ್ಲ ಮಾಡೋದು. ಸೀದಾ ಕೊಡಿ.
ಸೀದಾ ಕೊಡಿ. ಹಿಂದೆ ಇದರಲ್ಲಿ ಮಲಗಕ್ಕೆ ಸಾಧ್ಯ ಇದ್ರೆ ಮಲಗಬಹುದು. ಸುಪ್ತ ವಜ್ರಾಸನ ಅಂದ್ರೆ ಇದರಿಂದ ಬೆನ್ನು ಸಂಪೂರ್ಣ ನೆಲಕ್ಕತ್ತಿದೆ. ವಾಪಸ್ ಬನ್ನಿ. ಈಗ ಇದರಲ್ಲಿ ನೋಡಿ, ಈ ರೀತಿಯಾಗಿ ಕೈಗಳನ್ನಿಟ್ಟು ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆಜ್ಞಾಚಕ್ರದಲ್ಲಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದು. ಇದರಿಂದ ನಿಮ್ಮ ಅಂತಃಶಕ್ತಿ ಹೆಚ್ಚಾಗ್ತದ, ಸ್ಮರಣ ಶಕ್ತಿ ಹೆಚ್ಚಾಗ್ತದ, ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ. ನಿಮಗ ಕಾನ್ಸಂಟ್ರೇಷನ್ ಅಲ್ಲೇ ನೋಡ್ರಿ, ಭ್ರೂ ಮಧ್ಯಸ್ಥಾನದಲ್ಲಿ ಕೇಂದ್ರೀಕರಿಸ್ರಿ. ದೀರ್ಘ ಉಸಿರಾಟ ಮಾಡ್ತಾ ಇರ್ರಿ. ಇದರಿಂದ ಧ್ಯಾನಕ್ಕೂ ಬಹಳ ಉತ್ತಮವಾಗಿರುವಂಥದ್ದು. ಮನಸ್ಸಿನಿಂದ ಸಕಾರಾತ್ಮಕ ವಿಚಾರವನ್ನು ಪೈದ ಮಾಡ್ತದೆ. ವಾಪಸ್ ಬನ್ನಿ. ಈಗ ಬಲಗಾಲಿನ ಮೇಲೆ ಎಡಗಾಲು ಈ ರೀತಿಯಾಗಿ ಮೊಣಕಾಲಿನ ಮೇಲೆ ಮೊಣಕಾಲು ಬರಬೇಕು. ಈ ರೀತಿಯಾಗಿ ಕುಳಿತುಕೊಂಡು ದೀರ್ಘ ಉಸಿರಾಟ ಮಾಡೋದ್ರಿಂದ ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದ, ಶರೀರ ಸೀದಾ ಇರ್ತದೆ. ಇದು ಧ್ಯಾನ ವೀರಾಸನ. ಧ್ಯಾನ ಮಾಡೋದು ನೋಡಿ ಈ ಥರ. ಇದು ಮೊಣಕಾಲ ಮ್ಯಾಗ ಬರ್ಬೇಕು. ನೀವು ಮೊಣಕಾಲ ಮೇಲೆ ಮೊಣಕಾಲು ಹಾಕಿ ನೇರವಾಗಿ ಕೂಡಿ, ಕಣ್ಣುಗಳು ಮುಚ್ಚಿ, ಇಲ್ಲಿ ಬರ್ಬೇಕು. ಕೊಡಿ ಕೈ, ಇಲ್ಲಿ ಕೈ ಬ್ಯಾಲೆನ್ಸ್ ಮಾಡಿ ಕೊಡಿ. ಇಲ್ಲಿ ನಿರಂಜನ್ ಕೂತಾರ ನೋಡ್ರಿ. ಇಲ್ಲಿ ಬರ್ಬೇಕು ಸೀದಾ. ಧ್ಯಾನ ವೀರಾಸನ. ವಾಪಸ್ ಬನ್ನಿ. ಇದು ಈ ರೀತಿಯಾಗಿ ಕೂತ್ಕೊಳ್ಳಿ. ಇದು ಆಗಾಗ ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಗೇನಾಗ್ತಿದೆ ಅಂದರೆ ಹೊಟ್ಟೆಗೆ ಪ್ರೆಷರ್ ಆಗಿ ಮೂಲಾಧಾರ ಸ್ಥಾನದ ಹತ್ರ ಶಕ್ತಿ ಜಾಗೃತ ಆಗ್ತದೆ. ಪಾಚನ ತಂತ್ರಕ್ಕೆ ಉತ್ತಮ, ಆಧ್ಯಾತ್ಮಿಕ ವಿಚಾರಗಳನ್ನು ಉತ್ಪನ್ನ ಮಾಡ್ತದೆ. ಸೀದಾ ಕೊಡ್ಬೇಕು. ದೀರ್ಘ ಉಸಿರಾಟ. ಇದನ್ನ ಸೇಮ್ ಆಪೋಸಿಟ್ ಸೈಡ್. ಇದಕ್ಕೆ ಆನಂದ ಮದಿರಾಸನ. ನಿಮ್ಗೆ ಆನಂದವನ್ನು ಉಂಟು ಮಾಡ್ತದ, ಪರಮಾನಂದ ಉಂಟು ಮಾಡ್ತದೆ. ದೀರ್ಘ ಉಸಿರಾಟ. ವಾಪಸ್ ಬನ್ನಿ. ಈಗ ಮುಂದಿನ ಆಸನ ಕಪೋತಾಸನ. ನೋಡಿ ಈ ರೀತಿಯಾಗಿ ಕುಳಿತ್ರೆ ವಜ್ರಾಸನದಲ್ಲಿ ಮೊದಲು 1 ಇನ್ಹೇಲ್, ಕೈಗಳನ್ನು ಹಿಂಗೆ ತಗೊಂಡೋಗಿ 2 ಎಕ್ಸೇಲ್. ಚಿನ್ ತಚ್ಚಬೇಕು ನೋಡೋಣ. ನಮ್ಮ ಈ ಥರ 1 ಇನ್ಹೇಲ್, ಕೈ ಮೇಲೆ 2 ಎಕ್ಸೇಲ್. ಪಾದಗಳು ಇಟ್ಕೊಳ್ಳಿ, ಎರಡು ಬೇರೆ ಬೇರೆ. ಮುಖ ಮುಂದ, ಚಿನ್ ಟಚ್, ಕದ್ದಚ್ಚಿ ನೆಲಕ. 3 ಇನ್ಹೇಲ್, ವಾಪಸ್ ಬನ್ನಿ. 4 ಎಕ್ಸೇಲ್, ಕಪೋತಾಸನ. ಆರಾಮ ಇದು ಹಿಡ್ಕೋಬಹುದು. ಪಾದಗಳ ಮುಖ ಮುಂದಿರ್ಬೇಕು. ಸರಳ ಮಾಡಿ, ಸರಳವಾಗಿ ಮಾಡಿ. 4 ಇನ್ಹೇಲ್, 5 ರಿಲ್ಯಾಕ್ಸ್. ಈಗ ಇದರಲ್ಲೇ ನೋಡಿ ವಜ್ರಾಸನದಲ್ಲಿ ಕುಂತ್ರೆ 1 ಹಿಂದೆ ಎಷ್ಟು ಸಾಧ್ಯದಷ್ಟು ಶರೀರದ ಭಾಗದಿಂದ ಇಲ್ಲಿ ತಂಬು ಭಾಗವನ್ನು ಮೇಲೆ ಹಾಕ್ಬೇಕು. ಚಿನ್ನ ಟಚ್ ಆಗಬೇಕು. ಇದರಿಂದ ವಾಯು ವಿಕಾರ ಕಡಿಮೆ ಆಗ್ತದ, ಮನಸ್ಸಿನ ಚಂಚಲತೆ ಕಡಿಮೆ ಆಗ್ತದ, ಎದೆ ಭಾಗ ವಿಸ್ತಾರಗೊಳ್ಳುತ್ತದೆ. ಸಮಗ್ರ ವಾಯು ಏನೇನು ಹೊಟ್ಟೆ ದೋಷದ ನಿವಾರಣೆ ಮಾಡ್ತದ. ವಾಪಸ್ ಬನ್ನಿ. 3 ಇನ್ನೊಮ್ಮೆ ಕೈ ಎತ್ತಿ ಮೇಲೆ 1 ಇನ್ಹೇಲ್, 2 ಎಕ್ಸೇಲ್. ಬರೋಬರಿದೆ. ದೀರ್ಘ ಉಸಿರಾಟ. 3 inhale, 4 relax.
ಇದರಲ್ಲೇ ನೋಡಿ 1 ಬಲಗೈ ಎಡಗಡೆ ಭಾಗ ಈ ಥರ ಮಾಡೋದು 2 ಅಪೋಸಿಟ್ 3 1 ಈಗ ನೋಡಿ ಇನ್ನೊಮ್ಮೆ ಪುನಃ ಮಾಡಿಲ್ಲ 1 ಬಲಗಡೆ ಸೈಡ್ ಕೈ ಸೀದಾ ಎರಡು ಕೈಗಳು ಸೀದಾ ಶರೀರ ಹಿಂದೆ ಸೀದಾ ಗುಡ್ ನಿಧಾನ ಮೇಲೆ 2 ಅಪೋಸಿಟ್ 3 ಗುಡ್ ಹಾಲು ಉಳಿತಾವ್ರು 4 ರಿಲ್ಯಾಕ್ಸ್ ವಜ್ರಾಸನದ ಸಮೂಹ ಅಂತಾರೆ ಇದಕ್ಕೆ ಇನ್ನೊಂದು ವಜ್ರಾಸನದಲ್ಲಿ ಕೂತಿರಲ್ಲ ಈಗ ಎದ್ನಿಲ್ಲಿ ವಜ್ರಾಸನ ಮೇಲೆ ಬಲಗಡೆ ಕಾಲನ್ನ 1 ಚಾಚಿಗೆ ಬಲಗಡೆ ಎಡಗೈ ಮೇಲೆತ್ತಿ 1 ಇನ್ಹೇಲ್ 2 ಎಕ್ಸೇಲ್ ಈಗ ನಿಧಾನವಾಗಿ ಮಾಡ್ತಾ ಬನ್ನಿ ಕೈ ನಿಲ್ಕಚ್ಚ ಸಾಧ್ಯ ಆದ್ರೆ ಕೈ ನಿಲ್ಕಚ್ಚಿ ಪರಿಘಾಸನ ಶರೀರ ಸಂಪೂರ್ಣ ಸ್ಟ್ರೆಚಿಂಗ್ ಆಗ್ತದೆ ಸೈಡ್ ಮೊಣಕಾಲಿಗೆ ಮಜಬೂತ್ ಆಗ್ತಿದೆ 3 ವಾಪಸ್ ನಿಧಾನವಾಗಿ ಇನ್ಹೇಲ್ ರಿಲ್ಯಾಕ್ಸ್ ವಜ್ರಾಸನದಾಗ ಬನ್ನಿ ಅಪೋಸಿಟ್ ಸೈಡ್ 1 ಕಾಲ್ ಚಾಚಿ 2 ಬಲಗೈ ಮೇಲೆತ್ತಿ ನಿಲ್ಲಿ ಬಲಗೈ ಬೇರೆ ಮೇಲೆತ್ತಿ ಅಂತೇಳಿ ನಾನು ಭಾಷೆ ಕೇಳಿಲ್ಲ ಬರೀ ಬಲಗೈ ಮೇಲೆತ್ತಿ ಮೊಣಕೈ ಸೀದಾ 3 ಈಗ ಬಾಗಿ ಬೆಂಡ್ ಹಾಕೊಂತೋಗಿ ಎಷ್ಟು ಸಾಧ್ಯದಷ್ಟು ಬೆಂಡ್ ಆಗಿ ಗುಡ್ ಫೋರ್ ಕೈ ಇಳಿಸಿ 5 6 ಕಾಲ್ ಮಿಡಿಸ್ಕೊಡಿ ಅಪೋಸಿಟ್ ಲೆಗ್ ಬಲಗಡೆ 1 ಬಲಗಡೆ ಚಾಚ್ ಬರೀ 2 ಎಡಗೈ ಮೇಲೆತ್ತಿ ಬೇರೆ ಮೇಲೆತ್ತಕ ಅಷ್ಟೇ ಸೀದಾ 3 ನಿಧಾನ ಮುಡಿಸ್ತಾ ಹೋಗಿ ಮುಡಿಸಿ ಪರಿಘಾಸನ ಗಣೇಶ್ ಹೆಂಗ್ ಮಾಡಿ ನೋಡೋ ಇಲ್ಲಿ ಹೊಸ ಆಸನ ಮಾಡಿ 4 5 6 ರಿಲ್ಯಾಕ್ಸ್ ಅಪೋಸಿಟ್ 1 ಲಾಸ್ಟ್ 2 3 4 5 6 ರಿಲ್ಯಾಕ್ಸ್ ಈಗ ಸೀದಾ ಕೊಡಿ 1 2 3 ಸೀದಾ 4 ಅಪೋಸಿಟ್ ಸೈಡ್ ಈ ಕಾಲಿಗೆ ಏಕೈತ್ರಿ ಸೀದಾ ಕೈ 5 6 opposite 7 8 ರಿಲ್ಯಾಕ್ಸ್ ಈಗ ಲಾಸ್ಟ್ ಯಾರ್ಯಾರು ಸಾಧ್ಯ ಅದ ನೋಡಿ 1 2 3 4 ಪ್ರಯತ್ನ ಮಾಡಿ ಎರಡು ಕೈ ಮಾಡಿ ಇಲ್ಲಿ ಇಲ್ಲಿ ಕೈ ಹಿಂಗೆ ಸೀದಾ 1 2 ಬ್ಯಾಲೆನ್ಸಿಂಗ್ ಆಸನ ಇದು ನೀವೆಲ್ಲ ರಾಂಗ್ ಮಾಡಿದ್ರಿ ಅಪೋಸಿಟ್ ಸೈಡ್ ಮಾಡಿ ಹಾಂ ವಾಪಸ್ ಬನ್ನಿ ಈಗ ಲಾಸ್ಟ್ ಬಲಗಾಲ ಮುಂದೆ ಮಾಡಿ ಬಲಗಾಲ ಮುಂದೆ ಮಾಡಿ 1 ಬಲಗಾಲ ವಜ್ರಾಸನ ಒಂದೇ ಕಾಲು ಮುಂದೆ 2 ಹೀಗೆ ಮೇಲೆತ್ತಿ
ಹಿಂದೆ ಎತ್ತಿ ಹಿಂದೆ ಬಾಗಿ ಮಾಡಿ 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 ವಾಪಸ್ ಬನ್ನಿ ಓ ರಿಲ್ಯಾಕ್ಸ್ ವಜ್ರಾಸನ ಕೊಡಿ ಸೇಮ್ ಆಪೋಸಿಟ್ ಸೈಡ್ ಮಾಡಿ 1 2 3 ಹಿಂದೆ ಬಾಗಿ ಬಾಗಿಂದ ಎತ್ತಿ ಶರೀರ ಎತ್ತಿ ಮೇಲೆ ಎತ್ತಬೇಕು ಶರೀರ ಮೇಲೆ 4 ರಿಲ್ಯಾಕ್ಸ್ सीधा कोड़े ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति 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 ನಮನ ಮಾಡಿ ಇದುವರೆಗೆ ಮಾಡಿದ್ದು ನೀವೆಲ್ಲ ವಜ್ರಾಸನದ ಸಮೂಹ ಮಾಡಿದ್ರಿ ಈಗ ವಾಪಸ್ ಬನ್ನಿ ಇಲ್ಲಿ ವಜ್ರಾಸನದ ಸಮೂಹ ಮುಕ್ತಾಯ ಆಯ್ತು